ಕರ್ನಾಟಕ ರಾಜ್ಯ ತಂಡದ ಪರವಾಗಿ ಸಹ ಆಡಿದಂತಹ ಆಟಗಾರ ಲೆಫ್ಟ್ ರೈಡರ್. ಮಂಗಳೂರು ವಿಶ್ವವಿದ್ಯಾನಿಲಯ ಕಬಡ್ಡಿ ತಂಡವನ್ನು ಸಹ ಪ್ರತಿನಿಧಿಸಿದ್ದಾನೆ. ರೈಡರ್ ಸೇವ್ 1 ಪಾಯಿಂಟ್ ಸೇಂಟ್ ಪೌಲ್ ಕಾಲೇಜ್. ಆಯೋಜಕರ ಗಮನಕ್ಕೆ ದಯವಿಟ್ಟು ಕ್ರೀಡಾಪಟುಗಳಿಗೆ ನೀರಿನ ವ್ಯವಸ್ಥೆಯನ್ನು ಮಾಡಬೇಕು. ಎಸ್ 5-4 ಪಂದ್ಯ, 1 ಅಂಕದ ಮುನ್ನಡೆಯಲ್ಲಿ ಆದಿಚುಂಚನಗಿರಿ ಹಾಸನ ತಂಡ. ಆದಿಚುಂಚನಗಿರಿ ಹಾಸನ ತಂಡದ ವರುಣ್ ಗೋಪಾಲ್ಪುರ 4 ಆಟಗಾರರ ನಡುವೆ ಲೆಫ್ಟ್ ಕಾರ್ನರ್ ಭಾಗದಲ್ಲಿ ಜಮೀರ್, ರೈಟ್ ಕಾರ್ನರ್ ಭಾಗದಲ್ಲಿ ಆಕಾಶ್ ಬ್ರಾವೋ. ಇಬ್ಬರು ಅದ್ಭುತವಾದಂತಹ ಕಾರ್ನರ್ಗಳ ನಡುವೆ ಒಂದೊಳ್ಳೆ ರನ್ನಿಂಗ್ ಹ್ಯಾಂಡ್ ಟಚ್, ಸಾಕಷ್ಟು ಒಳನುಗ್ಗಿ ಎದುರಾಳಿ ಆಟಗಾರನ ಎದೆಯನ್ನ ಮುಟ್ಟಿ ವರುಣ್ ಗೋಪಾಲ್ಪುರ ಇಲ್ಲಿ ಹಾಸನ ತಂಡಕ್ಕೆ 1 ಅಂಕವನ್ನು ಪಡೆಯಲು ಯಶಸ್ವಿಯಾಗಿದ್ದಾನೆ. 6-4 ಇನ್ ಫೇವರ್ ಆಫ್ ಆದಿಚುಂಚನಗಿರಿ ಹಾಸನ. ದಾಳಿಯಲ್ಲಿ ಮಿಥುನ್ ಯುವ ದಾಳಿಗಾರ, ಚುರುಕಿನ ಪಾದಗಳ ಚಲನೆಯೊಂದಿಗೆ ಅಷ್ಟೇ ಅದ್ಭುತವಾದಂತಹ ಒಂದು ದಾಳಿಯ ನಿಯಂತ್ರಣ ಅಂತ ಹೇಳ್ಬೋದು. ಲೆಫ್ಟ್ ಕಾರ್ನರ್ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ರು. ಲೆಫ್ಟ್ ಕಾರ್ನರ್ ಭಾಗದಲ್ಲಿ ಹಾಸನ ತಂಡದ ಜರ್ಸಿ ನಂಬರ್ 1 ಪ್ರದೀಪ್, ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದಂತಹ ಆಟಗಾರ. ಈ ಬಾರಿ ರತನ ಅದ್ಭುತವಾದಂತಹ ಟ್ಯಾಕಲ್, ಸೂಪರ್ ಟ್ಯಾಕಲ್. ಅಫಿಷಿಯಲ್ ಟೈಮ್ ಔಟ್. ಹೆಲ್ತ್ ಡಿಪಾರ್ಟ್ಮೆಂಟ್ ಆದಷ್ಟು ಬೇಗ ಬಂದು ಪ್ರಥಮ ಚಿಕಿತ್ಸೆಯನ್ನು ಮಾಡಬೇಕಂತ ಕೇಳ್ಕೊಳ್ತಾ ಇದ್ದಾವೆ. ಕಬಡ್ಡಿ ಕ್ರೀಡೆ ಹಾಗೆ ಕಾಂಟ್ಯಾಕ್ಟ್ ಗೇಮ್ ಆಗಿರೋದ್ರಿಂದ ಕೆಲವೊಮ್ಮೆ ಆಟಗಾರರ ದೇಹಗಳ ನಡುವೆ ನಡೆಯುವಂಥ ಸಂಘರ್ಷದಿಂದ ಗಾಯಗಳಾಗುವಂಥದ್ದನ್ನು ಕಾಣ್ಬೋದು. ಅವರಿಗೆ ಇಲ್ಲಿ ಆರೋಗ್ಯ ಇಲಾಖೆಯವರು ಪ್ರಥಮ ಚಿಕಿತ್ಸಾ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಕಬಡ್ಡಿ ಆಟಗಾರರು ಸಹ ಸಾಕಷ್ಟು ಫಿಟ್ ಆಗಿರ್ತಾರೆ. ಯಾವುದೇ ರೀತಿಯಾದಂಥ ಗೊಂದಲಕ್ಕೆ ಇಲ್ಲಿ ಒಳಗಾಗೋದು ಬೇಡ. ಥರ್ಡ್ ರೈಡ್, ಮಾಡು ಇಲ್ಲವೇ ಮಾಡಿ, 1 ಅಂಕವನ್ನು ಪಡಿ, ಇಲ್ಲದೆ ಹೋದರೆ ಅಂಕಣದಿಂದ ಹೊರನಡೆ. ಕ್ವಿಕ್ ಆದಂತಹ ಒಂದು ಬೋನಸ್ ಅಂಕದೊಂದಿಗೆ ಮಿಥುನ್ ಇಲ್ಲಿ ವಾಪಸ್ ಆಗಿದ್ದಾನೆ. 7-6 ಇನ್ ಫೇವರ್ ಆಫ್ ಸೇಂಟ್ ಪೌಲ್ ಕಾಲೇಜ್ ಬೆಂಗಳೂರು. ದಾಳಿಯಲ್ಲಿ ಆದಿಚುಂಚನಗಿರಿ ಹಾಸನ ತಂಡದ ವರುಣ್ ಗೋಪಾಲ್ಪುರ 4 ಆಟಗಾರರ ನಡುವೆ ಬೋನಸ್ ಇಲ್ಲದ ಸಂದರ್ಭ. ಸಾಕಷ್ಟು ಎಂಡ್ ಲೈನ್ ಗೇಮ್ಗೆ ಮುಂದಾಗಿದ್ರು. ಈ ಬಾರಿ ಕಾದ್ ನೋಡ್ಬೇಕಾಗಿದೆ. ಲಾಬಿಯನ್ನು ಪ್ರವೇಶ ಮಾಡಿ 1 ಅಂಕಕ್ಕಾಗಿ ಬಲವಾದಂತ ಮನವಿ ಇದೆ. ಅಂಕವನ್ನ ಪಡೆದಿದ್ದಾನ. ಎಸ್, ಖಂಡಿತವಾಗ್ಲೂ ಇಲ್ಲಿ ರೈಟ್ ಕಾರ್ನರ್ ಭಾಗದಲ್ಲಿದ್ದಂಥ ಆಟಗಾರ ಔಟ್ ಆಗಿ ಅಂಕಣದ ಹೊರ ನಡೀತಾ ಇದ್ದಾನೆ. ಸ್ವಲ್ಪ ವಿರಾಮದ ಕೋರಿಕೆಯನ್ನು ತೆಗೆದುಕೊಂಡಿದ್ದಾರೆ ಆದಿಚುಂಚನಗಿರಿ ಹಾಸನ. ಆದಿಚುಂಚನಗಿರಿ ಹಾಸನ ತಂಡದ ತರಬೇತುದಾರರಾಗಿ ಮಧು ಒಬ್ಬ ರಾಷ್ಟ್ರೀಯ ಕಬಡ್ಡಿ ಆಟಗಾರನಾಗಿ MAGಯಲ್ಲಿ ತಮ್ಮ ಉದ್ಯೋಗವನ್ನು ಮಾಡಿ ಪ್ರಸ್ತುತ ಹಾಸನ ತಂಡದ ತರಬೇತುದಾರನಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಸೆವೆನ್ ಈಚ್, 7-7 ಪಂದ್ಯ. ಅದು ಹೈ ವೋಲ್ಟೇಜ್ ಪಂದ್ಯ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಆದಿಚುಂಚನಗಿರಿ ಹಾಸನ ವಿರುದ್ಧ
ಜರ್ಸಿ ನಂಬರ್ 07 ಇನ್ 4 ಔಟ್. ಮತ್ತೆ ದಾಳಿಯಲ್ಲಿ ಸೇಂಟ್ ಪೌಲ್ ಕಾಲೇಜ್ ಬೆಂಗಳೂರು ತಂಡದ ಮಿಥುನ್. 7 ಆಟಕ ನಡುವೆ ಲೆಫ್ಟ್ ರೈಡರ್ ಟೋ ಟಚ್ ಮಾಡುವಂತ ಪ್ರಯತ್ನ, ಒಂದು ಉತ್ತಮವಾದಂತಹ ಟೋ ಟಚ್. ಸಿದ್ಧಾರ್ಥ್ ಅವರ ಮೇಲೆ ತನ್ನ ಉದ್ದನೆಯ ಕಾಲುಗಳನ್ನ ಇಲ್ಲಿ ಚಾಚುತ್ತಾ ಒಂದು ಅಂಕವನ್ನು ಪಡೆಯಲು ಯಶಸ್ವಿಯಾಗಿದ್ದಾನೆ. 8-7 1 ಅಂಕದ ಮುನ್ನಡೆಯಲ್ಲಿ ಸೇಂಟ್ ಪೌಲ್ ಕಾಲೇಜ್. ಅದ್ಭುತವಾದಂತಹ ಟ್ಯಾಕಲ್ ಸೇಂಟ್ ಪೌಲ್ ಕಾಲೇಜ್ ತಂಡದ ಆಟಗಾರರಿಂದ. 9-7 ಇನ್ ಫೇವರ್ ಆಫ್ ಸೇಂಟ್ ಪೌಲ್ ಕಾಲೇಜ್. ಹಾಫ್ ಟೈಮ್ ಸ್ಕೋರ್ 9-7 2 ಅಂಕದ ಮುನ್ನಡೆಯಲ್ಲಿ ಸೇಂಟ್ ಪೌಲ್ ಕಾಲೇಜ್ ಬೆಂಗಳೂರು. ಮುಂದಿನ ಪಂದ್ಯ ಆತಿಥೇಯ ರಾಜ್ಯ ಒಕ್ಕಲಿಗರ ಸಂಘ ವರ್ಸಸ್ ಚಿನ್ನದ ನಾಡು ಕೋಲಾರ. ಇಲ್ಲಿ ಸೂಪರ್ ಟ್ಯಾಕಲ್ ಏನೋ ಆಯ್ತು, ಆದರೆ ಒಬ್ಬ ಡಿಫೆಂಡರ್ ಜರ್ಸಿ ನಂಬರ್ 2
ಎಂಡ್ ಲೈನ್ ಕ್ರಾಸ್ ಮಾಡಿ ಆ ಟ್ಯಾಕಲ್ಗೆ ಮುಂದಾಗಿರೋದ್ರಿಂದ ರೈಡರ್ ಸೇಫ್ ಆಗ್ತಾ ಇದ್ದಾರೆ. (12-7) in favor of St. Paul College ಬೆಂಗಳೂರು. ದಾಳಿಯಲ್ಲಿ ಪ್ರದೀಪ್ ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದಂಥ ಆಟಗಾರ ಒಂದು ಎಂಟಿ ರಾಡ್ನೊಂದಿಗೆ ವಾಪಸ್ ಆಗಿದ್ದಾರೆ. ದಾಳಿಯಲ್ಲಿ ಸೋಮ ಯುವ ಕಬಡ್ಡಿ ಸೀರೀಸ್ನಲ್ಲೂ ಸಹ ಆಡಿರುವಂಥ ಆಟಗಾರ. ಸೂಪರ್ ಕ್ಲಾನ್ ಆಗಿದೆ ಈ ಬಾರಿ ಪ್ರದೀಪ್ ಅವರಿಂದ. ಒಂದು ಅಡ್ವಾನ್ಸ್ ಡೈವಿಂಗ್ ಟ್ಯಾಕಲ್, ವೇಟ್ ಮಾಡಬಹುದಿತ್ತು. ದಾಳಿಯನ್ನ ಈಗ ತಾನೇ ಆರಂಭಿಸಿದ್ರು. ಥರ್ಡ್ ರೈಟ್, ಡು ಆರ್ ಡೈ, ಮಾಡು ಇಲ್ಲವೇ ಮಡಿ. ಒಂದು ಅಂಕವನ್ನು ಪಡಿ, ಇಲ್ಲದೆ ಹೋದರೆ ಅಂಕಣದಿಂದ ಹೊರ ನಡಿ. ಆಕಾಶನನ್ನ ಬಂಧಿಸಲು ಯಶಸ್ವಿ ಆದ್ರು. (16-7) in favor of ಅದ್ಭುತವಾದಂಥ ಟ್ಯಾಕಲ್. ಲೆಫ್ಟ್ ಕವರ್ ಭಾಗದಲ್ಲಿದ್ದಂಥ ಸಿದ್ಧಾರ್ಥ ಹಾಗೂ ಸಹ ಆಟಗಾರರಿಂದ ಒಂದೊಳ್ಳೆ ಟ್ಯಾಕಲ್. 16-8 ಸೆಂಟ್ ಪೌಲ್ ಕಾಲೇಜ್ ಬೆಂಗಳೂರು ತಂಡದ ಪರವಾಗಿ. ದಾಳಿಯಲ್ಲಿ ವರುಣ್ ಚುರುಕಿನ ಪಾದಗಳ ಚಲನೆಯೊಂದಿಗೆ ಸುಕೇಶ ಬೇಡವಾದಂಥ ಒಂದು ಟ್ಯಾಕಲ್ಗೆ ಮುಂದಾದರು. ಸುಲಭವಾದಂಥ ಒಂದು ಅಂಕದ ಸೇರ್ಪಡೆ ಆಗಿದೆ ಆದಿ ಚುಂಚನಗಿರಿ ಹಾಸನ ತಂಡಕ್ಕೆ. ರೈಡ್ನಲ್ಲಿ ಧನುಷ್, ಅದ್ಭುತವಾದಂತಹ ಒಂದು ಚೈನ್ ಟ್ಯಾಕಲ್. ಧನುಷ್ ಹಾಗೂ ವರುಣ್ ಒಂದು ಉತ್ತಮವಾದಂತಹ ಚೈನ್ ಟ್ಯಾಕಲ್ ನೊಂದಿಗೆ ಪ್ರಮುಖ ದಾಳಿಗಾರ ಧನುಷ್ ಅವರನ್ನು ಔಟ್ ಮಾಡಲು ಯಶಸ್ವಿ ಆದರು. As captain, last 5 minutes to go. As 6 ಅಂಕದ ಮುನ್ನಡೆಯಲ್ಲಿ ಸೈಂಟ್ ಪೌಲ್ ಕಾಲೇಜ್ ಬೆಂಗಳೂರು. ದಾಳಿಯಲ್ಲಿ ವರುಣ್ ಗೋಪಾಲ್ಪುರ 4 ಆಟಗಾರ ನಡುವೆ. ಸಕ್ಕರೆ ನಾಡು ಮಂಡ್ಯ ಜಿಲ್ಲೆಯ ಒಬ್ಬ ಯುವ ಆಟಗಾರ ಆದಿ ಚುಂಚನಗಿರಿ ಹಾಸನ ತಂಡದ ಪರವಾಗಿ ಈ ಬಾರಿ ಸೋಮ ಬೇಡವಾದಂಥ ಟ್ಯಾಕಲ್ಗೆ ಮುಂದಾದರು. ಡಿಫೆನ್ಸ್ ಭಾಗದಲ್ಲಿ ಒಂದು ಸ್ವಲ್ಪ ಟೆಂಪ್ಟ್ ಮಾಡಿದ್ರ ಒಂದು ಸಂದರ್ಭದಲ್ಲಿ ಟ್ಯಾಕಲ್ಗೆ ಮುಂದಾಗಿ ಅಂಕಣದ ಹೊರ ನಡೀತಾ ಇದ್ದಾನೆ ಸೋಮ. ಸಬ್ಸ್ಟಿಟ್ಯೂಷನ್ ಮೊರೆ ಹೋಗ್ತಾ ಇದ್ದಾರೆ. ಜರ್ಸಿ ನಂಬರ್ 2 ಔಟ್, 6 ಇನ್. ದಾಳಿಯಲ್ಲಿ ಭರತ ಬೆಂಗಳೂರು ವಿಶ್ವವಿದ್ಯಾನಿಲಯ ಕಬಡ್ಡಿ ತಂಡವನ್ನು ಪ್ರತಿನಿಧಿಸಿದಂಥ ಆಟಗಾರ. As captain, last 4 minutes to go. 16-11 in favor of St. Paul College ಬೆಂಗಳೂರು. ಕೊನೆಯ ಕ್ಷಣದಲ್ಲಿ ಪಂದ್ಯದ ದಿಕ್ಕೇನಾದರೂ ಬದಲಾಗುತ್ತಾ ಕಾದು ನೋಡಬೇಕಾಗಿದೆ. ಸೂಪರ್ ಕ್ಲಾನ್ ಆಗಿರುವಂಥ ಸಂದರ್ಭ. ವರುಣ್ ಗೋಪಾಲ್ಪುರ ಒಬ್ಬ ಡಿಫೆಂಡರ್ ಇಲ್ಲಿ ಎಂಡ್ ಲೈನ್ ಕ್ರಾಸ್ ಮಾಡಿದ್ರು. ಇಬ್ಬರು ಆಟಗಾರ ನಡುವೆ ಭರತ ಹಾಗೂ ಆಕಾಶ್ ಬ್ರಾವೋ. ಪಂದ್ಯದ ದಿಕ್ಕ ಬದಲಾಗುವಂತ ಈ ಎಲ್ಲ ಲಕ್ಷಣ ಎದ್ದು ಕಾಣಿಸ್ತಾ ಇದೆ. ಪ್ರೇಕ್ಷಕರೇ ಬರ್ಲಿ ಒಂದು ಜೋರ ಚಪ್ಪಾಳೆ. Two or die.
ಕ್ಯಾಚ್. 16 ಸಮಬಲ. ಕಬಡ್ಡಿಯಲ್ಲಿ ಏನ್ ಬೇಕಾದ್ರೂ ಆಗ್ಬೋದು ಅನ್ನೋದಕ್ಕೆ ಈ ಪಂದ್ಯವು ಸಹ ಸಾಕ್ಷಿ ಆಗ್ತಾ ಇದೆ. ಪಂದ್ಯದ ದಿಕ್ಕನ್ನು ಬದಲಿಸಿದಂತ ಸಕ್ಕರೆ ನಾಡು ಮಂಡ್ಯ ಮೂಲದ ವರುಣ್ ಗೋಪಾಲ್ಪುರ ಆದಿ ಚುಂಚನಗಿರಿ ಹಾಸನ ತಂಡದ ಒಬ್ಬ ಪ್ರಮುಖ ದಾಳಿಗಾರನಾಗಿ ಜರ್ಸಿ ನಂಬರ್ 10ರಲ್ಲಿ ಕಾಣಿಸ್ಕೊಳ್ತಾ ಇದ್ದಾನೆ. ಈಚ್. 16 ಕುವೆಂಪು ಕಪ್ 2025. ಅದು ಜಿದ್ದಿನ ಕಾದಾಟವನ್ನು ಈ ಪಂದ್ಯದಲ್ಲಿ ಕಾಣಬಹುದು. ಮುಂದಿನ ಪಂದ್ಯ RVS ವರ್ಸಸ್ BGS ಕೋಲಾರ್. ಕ್ಯಾಪ್ಟನ್ ಲಾಸ್ಟ್ 3 minutes to go. ಕ್ಯಾಪ್ಟನ್ 3 minutes ಫಾರ್ ಫುಲ್ ಟೈಮ್. 16 ಈಚ್. 16. ದಾಳಿಯಲ್ಲಿ ಸೋಮ ಸೇಂಟ್ ಪೌಲ್ ಕಾಲೇಜ್ ತಂಡದ ಒಬ್ಬ ಪ್ರಮುಖ ದಾಳಿಗಾರ, ಎತ್ತರದ ನಿಲುವಿನ ಆಟಗಾರ. 7 ಆಟಗಾರ ನಡುವೆ ರೈಟ್ ಕಾರ್ನ್ ಭಾಗದಲ್ಲಿ ಧನುಷ್, ಲೆಫ್ಟ್ ಕವರ್ ಭಾಗದಲ್ಲಿ ಆಕಾಶ್. ಟಚ್ ಮಾಡುವಂತ ಪ್ರಯತ್ನ. ಯಾವುದೇ ಅಂಕೆಲ್ಲದೆ ಒಂದು ಎಂಟಿ ರೈಡ್ನೊಂದಿಗೆ ವಾಪಸ್ ಆಗಿದ್ದಾನೆ. ಈ ಬಾರಿ ದಾಳಿಯಲ್ಲಿ ಹಾಸನ ತಂಡದ ರಥನ ಸೀನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದಂತ ಒಬ್ಬ ಅನುಭವಿ ಆಟಗಾರ. ಸಾಕಷ್ಟು ವೇಗದ ದಾಳಿ. ಎಸ್, ಮಲ್ಟಿಪಲ್ ರೈಟ್ ಪಾಯಿಂಟ್. ವಾಟ್ ಅ ಎಸ್ಕೇಪ್. ರಥನ. ಮುಂದಿನ ಪಂದ್ಯ ಆತಿಥೇಯ RVS ವರ್ಸಸ್ ಕೋಲಾರ. ಕ್ಯಾಪ್ಟನ್ ಲಾಸ್ಟ್ 2 minutes to go. ಕೊನೆ 2 ನಿಮಿಷದ ಆಟ ಮಾತ್ರ ಬಾಕಿ ಇದೆ. 18-16. ವಾಟ್ ಆಂಕಲ್ ಹೋಲ್ಡ್. ಧನುಷ. ಕಬಡ್ಡಿಯಲ್ಲಿ ಏನ್ ಬೇಕಾದ್ರೂ ಆಗ್ಬೋದು ಅನ್ನೋದಕ್ಕೆ ಈ ಪಂದ್ಯ ಸಾಕ್ಷಿ ಆಗ್ತಾ ಇದೆ. 19-16. 3 ಅಂಕದ ಮುನ್ನಡೆಯಲ್ಲಿ ಆದಿ ಚುಂಚನಗಿರಿ ಹಾಸನ. ಜಾಲೆ. ಹೇಗಿದೆ ಮ್ಯಾಚು? ಸೂಪರ್ ಅಲ್ವಾ? ಹಾಗಿದ್ರೆ ಈ ಸಲ ಕಪ್ ಯಾರ್ದು? ನೋಡೋಣ ನಿಮ್ಮೆಲ್ರಿಗೂ ಈ ಸಲ ಕಪ್ ಯಾರ್ದು ಅನ್ನೋದಕ್ಕೆ ಸಂಜೆ ಉತ್ತರ ಸಿಗ್ಲಿಕ್ಕಿದೆ. ಸಿದ್ಧಾರ್ಥ ಇಲ್ಲಿ 1 ಅಂಕವನ್ನ ಎದುರಾಳಿ ತಂಡಕ್ಕೆ ನೀಡ್ತಾ ಇದ್ದಾನೆ. 19-17 ಇನ್ ಫೇವರ್ ಆಫ್ BGS ಹಾಸನ. ಕ್ಯಾಪ್ಟನ್, ಕೊನೆಯ 1 ನಿಮಿಷದ ಆಟ ಮಾತ್ರ ಬಾಕಿ ಇದೆ. 19-17. 2 ಅಂಕದ ಮುನ್ನಡೆಯಲ್ಲಿ ಹಾಸನ. ಸ್ವಲ್ಪ ವಿರಾಮದ ಕೋರಿಕೆಯನ್ನು ತೆಗೆದುಕೊಂಡಿದ್ದಾರೆ ಹಾಸನ. ಕೊನೆಯ ಕ್ಷಣದಲ್ಲಿ ಮ್ಯಾಚ್ ಯಾವ ರೀತಿ ಬದಲಾಗುತ್ತೆ ಕಾದ್ ನೋಡಬೇಕಾಗಿದೆ. ಪಂದ್ಯ ಮುಗಿದ ನಂತರದಲ್ಲಿ ಆಟಗಾರ ಗಮನಕ್ಕೆ ಊಟದ ವ್ಯವಸ್ಥೆ ಇರುತ್ತೆ. ಪಂದ್ಯ ಮುಗಿದಿರೋರು ಥರ್ಡ್ ರೈಡ್ ಆಗಿರೋದ್ರಿಂದ ಇಲ್ಲಿ ರೈಡರ್ ಯಾವುದೇ ಅಂಕೆಲ್ಲದೆ ಒಂದು ಎಂಟಿ ರೈಡ್ನೊಂದಿಗೆ ವಾಪಸ್ ಆದ್ರು. ಎಂಥ ಪಂದ್ಯ ಪ್ರೇಕ್ಷಕರೇ, ಅನುಭವಿ ತೀರ್ಪುಗಾರಿದ್ದಾರೆ. ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಕಬಡ್ಡಿ ತೀರ್ಪುಗಾರರ ನಡುವೆ ಈ ಒಂದು ಪಂದ್ಯ.
ಎರಡು ತಂಡದ ಕ್ಯಾಪ್ಟನ್ಸ್ ಗಮನಕ್ಕೆ ಸಮಯದ ಸೂಚನೆ ಈಗಾಗಲೇ ತೀರ್ಪುಗಾರರು ನೀಡ್ತಾ ಇದ್ದಾರೆ. ಏನು ಮ್ಯಾಚ್ ಟೈಮಿಂಗ್ಸ್ ಕ್ಲೋಸ್ ಆಗುತ್ತೋ ಆವಾಗ 30 ಸೆಕೆಂಡ್ನ ಟೈಮಿಂಗ್ಸ್ ಕೂಡ 0 ಆಗುತ್ತೆ. ಅದಕ್ಕೋಸ್ಕರ ನಮ್ಮ ತೀರ್ಪುಗಾರರು ಆಲ್ರೆಡಿ ಸಮಯವನ್ನು ನೋಡ್ಕೊಂಡಿದ್ದಾರೆ. ಇದು ಆಟಗಾರ ಗಮನಕ್ಕೆ. 19-19 ಎಂಥ ಪಂದ್ಯ. ಒಮ್ಮೆ ಹಾಸನ್ ಅವ್ರು ಗೆಲ್ತಾರೆ ಅನ್ಕೊಂಡ್ವಿ, ಒಮ್ಮೆ ಬೆಂಗಳೂರು ಅವ್ರು ಗೆಲ್ತಾರೆ ಅನ್ಕೊಂಡ್ವಿ. ಮ್ಯಾಚ್ ನೋಡಿದ್ರೆ ಟೈ ಆಗುವಂತ ಎಲ್ಲ ಸಾಧ್ಯತೆ ಇದೆ. ಎಸ್, ವಾಟ್ ಅ ಮ್ಯಾಚ್. ಪಂದ್ಯ ಟೈನಲ್ಲಿ ಅಂತ್ಯ ಆಗಿದೆ. ಮಂಜುನಾಥ್ ಅವರು ಎಲ್ಲಿದ್ರು ಆಗಮಿಸಬೇಕು. ಮಂಜುನಾಥ್ ಗೌಡ ಅವರು. ಪಂದ್ಯ ಟೈ ಆಗಿರೋದ್ರಿಂದ ಬೆಸ್ಟ್ ಆಫ್ 5 ರೈಡ್. ಎರಡೂ ತಂಡಕ್ಕೆ 5 ರೈಡನ್ನು ನೀಡಲಾಗುತ್ತೆ. ನೀವೆಲ್ಲರೂ ಪ್ರೋ ಕಬಡ್ಡಿಯಲ್ಲೂ ಸಹ ನೋಡಿರ್ತೀರ. ಕಬಡ್ಡಿಯ ಸಾಕಷ್ಟು ನಿಯಮಗಳು ನಿಮಗೂ ಗೊತ್ತಿದೆ. ಏನು ಟಚ್ ಲೈನ್ ಇದೆಯೋ, ಬ್ಲ್ಯಾಕ್ ಪಟ್ಟಿ ಕಾಣಿಸ್ತಾ ಇದೆಯೋ, ಮೊದಲನೇದಾಗಿ ಮಿಡ್ ಲೈನಿಂದ ಮೊದಲನೇದಾಗಿ ಬ್ಲ್ಯಾಕ್ ಪಟ್ಟಿ ಏನು ಕಾಣಿಸ್ತಿದೆಯೋ ಅದೇ ಬೋನಸ್ ಲೈನ್ ಆಗಿ ಕನ್ವರ್ಟ್ ಆಗುತ್ತೆ. ಈ ಕಡೆಯಿಂದ ಹಾಸನಿಂದ 5 ರೈಡ್ ಇರುತ್ತೆ. ಸೇಂಟ್ ಪೌಲ್ ಬೆಂಗಳೂರು ತಂಡದಿಂದ 5 ರೈಡ್ ಇರುತ್ತೆ. ಮೂವತ್ತು ಸೆಕೆಂಡ್ಗಳಲ್ಲಿ ದಾಳಿಗಾರ ಆ ಒಂದು ಟಚ್ ಲೈನನ್ನು ಕ್ರಾಸ್ ಮಾಡಬೇಕಾಗುತ್ತೆ ಅಥವಾ ಒಂದು ಟಚ್ ಪಾಯಿಂಟನ್ನು ಪಡ್ಕೊಳ್ಬೇಕಾಗತ್ತೆ. ದಾಳಿಯ ಸಂದರ್ಭದಲ್ಲಿ ಏನು ಡಿಫೆಂಡರ್ ಸೆಲ್ಫ್ ಔಟ್ ಆಗ್ತಾರೋ ಆ ಸಂದರ್ಭದಲ್ಲಿ ಮಾತ್ರ ಅವರನ್ನು ಅಂಕಣದಿಂದ ಹೊರಗಡೆ ಅಂದರೆ ತೆಗೆದುಕೊಳ್ತಾರೆ. ಏನು ರೈಡ್ನಲ್ಲಿ ಟ್ಯಾಕಲ್ ಆದರೂ ಅಥವಾ ಟಚ್ ಪಾಯಿಂಟನ್ನು ಪಡ್ಕೊಂಡ್ರು ನೆಕ್ಸ್ಟ್ ರೈಡಲ್ಲಿ ಅವರು ಗ್ರೌಂಡ್ ಒಳಗಡೆನೇ ಇರ್ತಾರೆ. 7 ಪ್ಲೇಯರ್ಸ್. ಇದು ಕುವೆಂಪು ಕಪ್ 2025ರ ಮೊದಲ ಟೈಮ್ ಮ್ಯಾಚ್. ಯಾರು ವಿನ್ ಆಗ್ಬೋದು? ಎಸ್, ಓಕೆ. ಹಾಸನ್ ವಿನ್ ಆಗುತ್ತೆ ಅನ್ನೋರು ಸೌಂಡ್ ಮಾಡಿ ನೋಡೋಣ. ಎಸ್, ಜೋರಾಗಿದೆ. ಸೇಂಟ್ ಪೌಲ್ ಕಾಲೇಜ್ ಬೆಂಗಳೂರು ವಿನ್ ಆಗುತ್ತೆ ಅನ್ನೋರು ಸೌಂಡ್ ಮಾಡಿ ನೋಡೋಣ. ಈಕ್ವಲ್ ಆಗಿ ನೀವಿಲ್ಲಿ ಸೌಂಡ್ ಮಾಡ್ತಾ ಇದ್ದೀರಾ. ನೀವು ಒಂಥರ ಹೆಂಗೆ ಅಂದರೆ ತಕ್ಕಡಿನ ಎರಡು ಕಡೆ ಸಮನಾಗೆ ತೂಗ್ತೀರಾ.